ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ RRBಯಿಂದ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಈ ನೋಟಿಫಿಕೇಶನ್ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಒಂದು ವಾರದ ಹಿಂದೆ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂಥ ಅಧಿಸೂಚನೆ ಹೊರಡಿಸಲಾಗಿತ್ತು ಸ್ನೇಹಿತರೆ. ಅದು ಪದವಿ ಮಟ್ಟದ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಆಗಿತ್ತು. ಬಟ್ ಪ್ರಸ್ತುತವಾಗಿ ಇದು PUC ಮಟ್ಟದ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು. PUC ಮಟ್ಟದ ಅಂತಂದ್ರೆ PUC ಮುಗಿಸಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 21, 2024. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ 20, 2024. ಈ ಅಕ್ಟೋಬರ್ 20 ನೈಟ್ 11:59 ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಮಾಡಿಫಿಕೇಶನ್ ಮಾಡಕ್ಕೆ ಅಂದ್ರೆ ಅಪ್ಲಿಕೇಶನ್ ತುಂಬುವಂಥ ಸಂದರ್ಭದಲ್ಲಿ ಏನಾದರೂ ಆ ಅಪ್ಲಿಕೇಶನ್ದಲ್ಲಿ ತಪ್ಪು ಮಾಹಿತಿ ತುಂಬಿ ಸಬ್ಮಿಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಆ ಅಪ್ಲಿಕೇಶನನ್ನು ನೀವು ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇರ್ತದೆ. ಅಕ್ಟೋಬರ್ 23ರಿಂದ ನವೆಂಬರ್ 1ನೇ ತಾರೀಕು ತನಕ ಅಂದ್ರೆ 8 ದಿನಗಳ ಕಾಲ ಸಮಯಾವಕಾಶ ಅದ್ರಿ ಸ್ನೇಹಿತರೆ. ಅಕ್ಟೋಬರ್ 23ರಿಂದ ನವೆಂಬರ್ 1ನೇ ತಾರೀಕು ಒಳಗಾಗಿ ಅಪ್ಲಿಕೇಶನ್ನಲ್ಲಿ ನೀವು ಸಬ್ಮಿಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ನಲ್ಲಿನ ಯಾವುದೇ ತಪ್ಪುಗಳನ್ನು ತಿದ್ದುಪಡಿ ಮಾಡಬಹುದು ಸ್ನೇಹಿತರೆ. ನವೆಂಬರ್ 1ರ ನಂತರ ನಿಮ್ಮ ಅಪ್ಲಿಕೇಶನ್ನಲ್ಲಿ ಆಗಿರ್ತಕ್ಕಂಥ ಯಾವುದೇ ತಪ್ಪುಗಳನ್ನು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. ಈ ಕರೆಕ್ಷನ್ ಮಾಡಿರ್ತಕ್ಕಂಥ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾದ್ರೆ ಮತ್ತೆ 250 ರೂಪಾಯಿ ಶುಲ್ಕವನ್ನು ತುಂಬಬೇಕಾಗ್ತದೆ. ಕರೆಕ್ಷನ್ ಫೀ ಅಂತ ಹೇಳಿ ಅಡಿಷ್ನಲ್ ಆಗಿ 250 ರೂಪಾಯಿ ತುಂಬಬೇಕಾಗ್ತದೆ. ಇದು ಎಲ್ಲ ಕೆಟಗರಿಯ ಅಭ್ಯರ್ಥಿಗಳಿಗೆ ಅನ್ವಯ ಆಗ್ತದೆ ಸ್ನೇಹಿತರೆ. ಅವರು SC ST ಯಾಕಿರುವಲ್ತಾಕ, ಹ್ಯಾಂಡಿಕ್ಯಾಪ್ಟರೇ ಇರುವಲ್ತಾಕ, OBC ಇರುವಲ್ತಾಕ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳೇ ಇರುವಲ್ತಾಕ. ಒಟ್ಟು 250 ರೂಪಾಯಿ ಈ ಕರೆಕ್ಷನ್ ಚಾರ್ಜಸ್ ಎಲ್ಲರಿಗೂ ಅನ್ವಯ ಆಗ್ತದೆ. ನೆಕ್ಸ್ಟ್ ಈ ತಾಂತ್ರಿಕೇತರ ಹುದ್ದೆಗಳಲ್ಲಿ ಯಾವ ಯಾವ ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್, ಟ್ರೇನ್ಸ್ ಕ್ಲರ್ಕ್, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಈ 4 ವಿಧದ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಿರ್ತಕ್ಕಂಥದ್ದು. ಈ ಟೈಪಿಸ್ಟ್ ಅಂತ ಕೊನೆಗೆ ಏನು ಅದಾವಲ್ಲ ಸ್ನೇಹಿತರೆ, ಈ ಹುದ್ದೆಗಳಿಗೆ ಅಪ್ಲಿಕೇಶನ್ದೊಳಗೆ ಪ್ರಿಫರೆನ್ಸ್ ಕೊಡೋದಕ್ಕಿಂತ ಮೊದಲು ಈ ಹುದ್ದೆಗಳ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಒಟ್ಟು ನೋಡ್ರಿ, 4 ಹುದ್ದೆಗಳಿಗೆ 2 ಎಕ್ಸಾಮ್ ಬರ್ತಾವೆ. ಇವೆರಡು ಎಕ್ಸಾಮ್ 4 ಹುದ್ದೆಗಳಿಗೆ ಕಾಮನ್ CBT ಎಕ್ಸಾಮ್ ಅಂತ ಬರ್ತಾವೆ. ಅಂದ್ರೆ ಕಂಪ್ಯೂಟರ್ನಲ್ಲಿನೇ ಎಕ್ಸಾಮ್ ಬರೆಯೋದಿರ್ತದೆ. ಹಾಗಾಗಿ ಇವುಗಳನ್ನು CBT ಎಕ್ಸಾಮ್ ಅಂತ ಕರೀತಾರೆ. ಈ 2 ಎಕ್ಸಾಮ್ಗಳ ಆಧಾರದ ಮೇಲೆ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಆದರೆ ಈ ಟೈಪಿಸ್ಟ್ ಅಂತ ಕೊನೆಗೆ ಏನು ಅದಾವಲ್ಲ, ಈ ಹುದ್ದೆಗಳಿಗೆ ಈ 2 ಎಕ್ಸಾಮ್ಗಳನ್ನು ಹೊರತುಪಡಿಸಿ ಇನ್ನೊಂದು ಎಕ್ಸಾಮ್ ತಗೊಳ್ತಾರೆ. ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಹೇಳಿ ಅಡಿಷ್ನಲ್ ಆಗಿ ಇನ್ನೊಂದು ಎಕ್ಸಾಮ್ ತಗೊಳ್ತಾರೆ. ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ನಲ್ಲಿ ಪಾಸ್ ಆದ್ರೆ ಮಾತ್ರ ಟೈಪಿಸ್ಟ್ ಹುದ್ದೆಗಳಿಗೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ. ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಪಾಸ್ ಆಗಬೇಕಾಗಿತ್ತು ಅಂದ್ರೆ ಕ್ರಿಟೇರಿಯಾ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಂಗ್ಲೀಷ್ ಅಥವಾ ಹಿಂದಿ 2 ಭಾಷೆದೊಳಗೆ ಒಂದು, ಇಂಗ್ಲೀಷ್ ಅಥವಾ ಹಿಂದಿ 2 ಭಾಷೆಯೊಳಗೆ ಯಾವುದಾದ್ರೂ ಒಂದು ಭಾಷೆಯ ಟೈಪಿಂಗಿಗೆ ನೀವು ಅಪ್ಲಿಕೇಶನಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಇನ್ ಕೇಸ್ ನೀವು ಇಂಗ್ಲೀಷ್ ಟೈಪಿಂಗ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ನಲ್ಲಿ ಪ್ರತಿ ನಿಮಿಷಕ್ಕೆ 30 ವರ್ಡ್ಗಳನ್ನು ಅಥವಾ 30 ಪದಗಳನ್ನು ನೀವು ಟೈಪ್ ಮಾಡ್ಬೇಕು ಸ್ನೇಹಿತರೆ. ಪ್ರತಿ ನಿಮಿಷಕ್ಕೆ ಈ 30 ಪದಗಳನ್ನು ಟೈಪ್ ಮಾಡಬೇಕು. ಇನ್ ಕೇಸ್ ನೀವು ಹಿಂದಿ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಟೈಪಿಂಗ್ ಟೆಸ್ಟಿಗೆ ಅಂತಂದ್ರೆ 25 ಪದಗಳು 1 ನಿಮಿಷದಲ್ಲಿ ಟೈಪ್ ಮಾಡ್ಬೇಕು ಸ್ನೇಹಿತರೆ. ಇನ್ ಕೇಸ್ ಇದು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಹುದ್ದೆಗಳದ್ದು ಪ್ರಿಫರೆನ್ಸ್ ಕೊಡೋದು ಬರ್ತದೆ. ಅಲ್ಲಿ ಆ ಹುದ್ದೆಗಳ ಪ್ರಿಫರೆನ್ಸ್ ಕೊಡಬೇಕಾದ್ರೆ ಈ ಹುದ್ದೆಗಳಿಗೆ 2 ಹುದ್ದೆಗಳಿಗೆ ಪ್ರಿಫರೆನ್ಸ್ ಕೊಡಬೇಕು ಬ್ಯಾಡು ಅಂತ ಹೇಳಿ ಯೋಚನೆ ಮಾಡಿ ಪ್ರಿಫರೆನ್ಸನ್ನು ಕೊಡ್ರಿ ಸ್ನೇಹಿತರೆ. 2 ಭಾಷೆಯೊಳಗೆ ಯಾವುದಾದ್ರೂ ಒಂದು ಭಾಷೆಯೊಳಗೆ ನೀವು ಟೈಪಿಂಗ್ ಸ್ಕಿಲ್ ಇತ್ತು ಅಂತಂದ್ರೆ ಪ್ರಿಫರೆನ್ಸ್ ಕೊಡ್ರಿ, ಇಲ್ಲಾಂದ್ರೆ ಈ ಹುದ್ದೆಗಳಿಗೆ ಪ್ರಿಫರೆನ್ಸ್ ಕೊಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಯಾಕಂತಂದ್ರೆ ನೀವು ಟೈಪಿಂಗ್ ಸ್ಕಿಲ್ ಟೆಸ್ಟ್ನಲ್ಲಿ ಫೇಲ್ ಆಗುವಂಥ ಸಾಧ್ಯತೆ ಭಾಳ ಇರ್ತದೆ. ಇನ್ ಕೇಸ್ ಫೇಲ್ ಆದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ನಿಮಗೆ ನೇಮಕ ಮಾಡ್ಕೊಳ್ಳಂಗಿಲ್ಲ. ನೆಕ್ಸ್ಟ್ ಈ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಆಮೇಲೆ ಟ್ರೇನ್ಸ್ ಕ್ಲರ್ಕ್ ಹುದ್ದೆಗಳಿಗೆ ಕಂಪೇರ್ ಮಾಡಿದ್ರೆ ಟೈಪಿಸ್ಟ್ ಹುದ್ದೆಗಳಿಗೆ ಕಾಂಪಿಟೇಷನ್ ಒಂದು ಸ್ವಲ್ಪ ಕಡಿಮೆನೆ.
ಯಾಕಂತಂದ್ರೆ ಬಹಳಷ್ಟು ಜನಕ್ಕೆ ಟೈಪಿಂಗ್ ನಾಲೆಜ್ ಇರಂಗಿಲ್ಲ, ಹಾಗಾಗಿ ಈ ಹುದ್ದೆಗಳ ಕಾಂಪಿಟೇಷನ್ ಕೂಡ ಕಡಿಮೆ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 2022 ಖಾಲಿ ಹುದ್ದೆಗಳಿರ್ತಕ್ಕಂಥದ್ದು. ಅದೇ ರೀತಿ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ 361 ಹುದ್ದೆಗಳು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 990 ಹುದ್ದೆಗಳು, ಟ್ರೇನ್ಸ್ ಕ್ಲರ್ಕ್ 72 ಹುದ್ದೆಗಳು. ಈ ರೀತಿ ಒಟ್ಟಾರೆಯಾಗಿ 3445 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ 3445 ಹುದ್ದೆಗಳು ಭಾರತದಾದ್ಯಂತ ಎಲ್ಲ RRBಗಳ ಖಾಲಿ ಹುದ್ದೆಗಳು ಸೇರಿ ಇಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಅಂದ್ರೆ 3445 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಬೆಂಗಳೂರು RRBನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಆದವಂತ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ ನಾನು. ಓಕೆ ರೀ. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 21,700 ರೂಪಾಯಿ ವೇತನ ಇರ್ತದೆ ಸ್ನೇಹಿತರೆ. 21,700 ರೂಪಾಯಿ ಬೇಸಿಕ್ ಪೇಮೆಂಟ್ ಆಗಿರ್ತದೆ. ನೆಕ್ಸ್ಟ್ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಟ್ರೇನ್ಸ್ ಕ್ಲರ್ಕ್ ಈ ಎಲ್ಲ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 19,900 ರೂಪಾಯಿ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಅಕ್ಟೋಬರ್ 20, 2024 ಆಗಿರ್ತದೆ ಸ್ನೇಹಿತರೆ. ಈ ಡೇಟಿನ ಒಳಗೆ ನೀವು PUC ಪಾಸ್ ಆಗಿರ್ಬೇಕು. ಇನ್ನು ಫೈನಲ್ ರಿಸಲ್ಟಿಗೆ ವೇಟ್ ಮಾಡ್ತಾ ಇರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ಪ್ರಸ್ತುತವಾಗಿ 4 ವಿಧದ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು. PUC ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ 4 ವಿಧದ ಹುದ್ದೆಗಳಿಗೆ ಎಲಿಜಿಬಲ್ ಇರ್ತೀರಿ. ಓಕೆ ರೀ. ಈ 4 ಹುದ್ದೆಗಳಿಗೆ ಸೇರಿ ಒಂದೇ ಅಪ್ಲಿಕೇಶನ್ ಹಾಕ್ಬೇಕ್ರಿ. ಒಂದೇ ಅಪ್ಲಿಕೇಶನ್ ಹಾಕ್ಬೇಕು. ಆ ಅಪ್ಲಿಕೇಶನ್ದೊಳಗಡೆ ನೀವು ಈ 4 ಹುದ್ದೆಗಳಿಗೆ ಪ್ರಿಫರೆನ್ಸನ್ನು ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು, ಆದ್ಯತೆ ಕ್ರಮಗಳನ್ನು ಕೊಟ್ಟಗಿಸಿಂದ ಈ 4 ಹುದ್ದೆಗಳಿಗೆ ಒಂದೇ ಅರ್ಜಿಯನ್ನು ಸಲ್ಲಿಸ್ಬೇಕು ಸ್ನೇಹಿತರೆ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ನೀವೇನಾದರೂ ಸಲ್ಲಿಸಿದ್ರಿ ಅಂತಂದ್ರೆ ನಿಮ್ಮ ಎಲ್ಲ ಅರ್ಜಿಗಳ ರಿಜೆಕ್ಟ್ ಮಾಡ್ಲಾಗ್ತದೆ ಸ್ನೇಹಿತರೆ. ಅದೇ ರೀತಿ ಭಾರತದಾದ್ಯಂತ ಎಲ್ಲ RRBಗಳಲ್ಲಿ ಈ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಭಾರತದಾದ್ಯಂತ ಯಾವುದೇ RRBಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಬೆಂಗಳೂರು RRBಗೆ ಅರ್ಜಿ ಸಲ್ಲಿಸ್ಬೇಕಂತೇನಿಲ್ಲ. ನೀವು ಯಾವುದೇ RRBಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಒಂದೇ RRBಗೆ ಅರ್ಜಿ ಸಲ್ಲಿಸ್ಬೇಕು ಸ್ನೇಹಿತರೆ. ನೆಕ್ಸ್ಟ್ SC ಮತ್ತು ST ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಈ ಎಕ್ಸಾಮಿನೇಷನ್ ಸೆಂಟರ್ ಹೋಗಕ್ಕೆ ರೈಲ್ವೆದೊಳಗೆ ಸ್ಲೀಪರ್ ಕ್ಲಾಸ್ ಫ್ರೀ ಇರ್ತದೆ ಸ್ನೇಹಿತರೆ. ಇವರಿಗೆ ಸ್ಲೀಪರ್ ಕ್ಲಾಸ್ ಫ್ರೀ ಇರ್ತದ. ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿ ಒಳಗೆ ಈ ಟ್ರಾವೆಲಿಂಗ್ ಪಾಸಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೇಳಲಾಗ್ತದೆ. ಆ ಮಾಹಿತಿಯನ್ನು ತುಂಬಿದ್ರೆ ನೀವು ಈ ರೈಲ್ವೆದಲ್ಲಿ ಫ್ರೀಯಾಗಿ ಹೋಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ನೀವು SC ಅಥವಾ ST ಕ್ಯಾಟಗರಿಗೆ ಸಂಬಂಧಿಸಿದಂಥ ಪ್ರಮಾಣ ಪತ್ರವನ್ನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ 33 ವರ್ಷ ಮೀರಿರಬಾರ್ದು ಸ್ನೇಹಿತರೆ. ಈ ಗರಿಷ್ಠ 33 ವರ್ಷದ ಮೇಲೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, SC ಅಥವಾ ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದ್ರೆ ಸಾಮಾನ್ಯ ವರ್ಗದ ಮಾಜಿ ಸೈನಿಕ ಅಭ್ಯರ್ಥಿ ಇದ್ರು ಅಂತಂದ್ರೆ 3 ವರ್ಷ. ಅಂದ್ರೆ ಎಷ್ಟು ವರ್ಷ ಅವರು ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್. ಅದೇ ರೀತಿ OBC ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 6 ವರ್ಷ, SC ಅಥವಾ ST ಕ್ಯಾಟಗರಿಗೆ ಸೇರಿದ ಮಾಜಿ ಸೈನಿಕರಿದ್ರು ಅಂತಂದ್ರೆ 8 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಅದೇ ರೀತಿ ಅಂಗವಿಕಲ ಅಭ್ಯರ್ಥಿ, ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿಗೆ 10 ವರ್ಷ, OBC ಕ್ಯಾಟಗರಿ ಅಂಗವಿಕಲ ಅಭ್ಯರ್ಥಿಗೆ 13 ವರ್ಷ, SC ಅಥವಾ ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗೆ 15 ವರ್ಷ. ನೆಕ್ಸ್ಟ್ ಈಗಾಗಲೇ ರೈಲ್ವೆನಲ್ಲಿ ಗ್ರೂಪ್ C ಅಥವಾ ಗ್ರೂಪ್ D ಆಗಿ ವರ್ಕ್ ಮಾಡ್ತಾ ಇದ್ರಿ ಅಂಥವ್ರು ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಾರ ಸ್ನೇಹಿತರೆ. ಗರಿಷ್ಠ ಇಷ್ಟು ವರ್ಷ ವಯಸ್ಸಿನ ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ವಿಧವೆ ಮಹಿಳಾ ಅಭ್ಯರ್ಥಿಗಳಿಗೆ, ಸಾಮಾನ್ಯ ವರ್ಗದ ವಿಧವಾ ಮಹಿಳಾ ಅಭ್ಯರ್ಥಿ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. OBC ಕ್ಯಾಟಗರಿಯ ವಿಧವಾ ಮಹಿಳಾ ಅಭ್ಯರ್ಥಿ 38 ವರ್ಷ, ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಅಥವಾ ST ಕ್ಯಾಟಗರಿಯ ವಿಧವಾ ಮಹಿಳಾ ಅಭ್ಯರ್ಥಿ ಇದ್ರು ಅಂತಂದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಈ ರೀತಿ ಆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಈ ಗರಿಷ್ಠ ಏಜ್ ರಿಲ್ಯಾಕ್ಸೇಷನ್ ಪ್ಲಸ್ ಇವಾಗೇನು ಏಜ್ ರಿಲ್ಯಾಕ್ಸೇಷನ್ ಹೇಳಿದ್ದೀನಲ್ಲ ಅದು ಸೇರಿ ಇನ್ ಎಡಿಷನ್ ಆಗಿ ಮತ್ತೊಮ್ಮೆ 1 ಟೈಮ್ 3 ಇಯರ್ಸ್ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ. ಇದು ಒಂದೇ ಬಾರಿಗೆ ಈ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿರ್ತಕ್ಕಂಥದ್ದು.
ಈ ಏಜ್ ರಿಲ್ಯಾಕ್ಸೇಷನ್ ಈ ಕೋವಿಡ್ ಪ್ಯಾಂಡಮಿಕ್ ಸಮಯದೊಳಗೆ ಯಾವುದು ನೋಟಿಫಿಕೇಶನ್ ಆಗಿರಲಿಲ್ಲಲ್ರಿ, ಅದಕ್ಕಾಗಿ ಇನ್ ಎಡಿಷನ್ ಆಗಿ ಇದು 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ 50% ಅಂಕಗಳೊಂದಿಗೆ PUC ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. 50% ಅಂಕಗಳೊಂದಿಗೆ PUC ಪಾಸ್ ಮಾಡಿದ್ರಿ ಅಂತಂದ್ರೆ ಈ ತಾಂತ್ರಿಕೇತರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು SC ಅಥವಾ ST ಕ್ಯಾಟಗರಿಯ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಜಸ್ಟ್ PUC ಪಾಸ್ ಆದ್ರೆ ಸಾಕು, ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಅಂದ್ರೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಅಂಗವಿಕಲ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಆಮೇಲೆ SC ಅಥವಾ ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ, ಮೈನಾರಿಟಿ ಕಮ್ಯುನಿಟೀಸ್ ಈ ಎಲ್ಲ ಕ್ಯಾಟಗರಿಗೆ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಈ 500 ರೂಪಾಯಿ ಅರ್ಜಿ ಶುಲ್ಕದಲ್ಲಿ 400 ರೂಪಾಯಿ ಅರ್ಜಿ ಶುಲ್ಕ ರಿಫಂಡ್ ಆಗ್ತದೆ. ಆಮೇಲೆ ಈ 250 ರೂಪಾಯಿ ಅರ್ಜಿ ಶುಲ್ಕ ಯಾರು ತುಂಬಿರಿ ಫುಲ್ ಅಮೌಂಟ್ 250 ರಿಫಂಡ್ ಆಗ್ತದೆ ಸ್ನೇಹಿತರೆ, ವಾಪಸ್ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಓಕೆ ರೀ. ಈ 400 ರೂಪಾಯಿ ಮೇಲೆ ಆಮೇಲೆ 250 ರೂಪಾಯಿ ಯಾವಾಗ ರಿಫಂಡ್ ಮಾಡಲಾಗ್ತದೆ ಅಂದ್ರೆ ಯಾವಾಗ ನಿಮ್ಮ ಅಕೌಂಟಿಗೆ ವಾಪಸ್ ಹಾಕ್ಲಾಗ್ತದೆ, ಫಸ್ಟ್ ಸ್ಟೇಜ್ CBT ಎಕ್ಸಾಮ್ ಅಂತ ಬರ್ತದೆ. ಅಂದ್ರೆ ಫಸ್ಟ್ ಎಕ್ಸಾಮ್ಗೆ ನೀವು ಅಟೆಂಡ್ ಆದ್ರೆ ಮಾತ್ರ ಈ ಅಮೌಂಟನ್ನು ರೀಫಂಡ್ ಮಾಡಲಾಗ್ತದೆ, ಇಲ್ಲಾಂದ್ರೆ ರೀಫಂಡ್ ಮಾಡಂಗಿಲ್ಲ ಸ್ನೇಹಿತರೆ. ಆಮೇಲೆ ಯಾವ ಅಕೌಂಟಿಗೆ ರೀಫಂಡ್ ಮಾಡಲಾಗ್ತದೆ ಅಂದ್ರೆ ಯಾವ ಬ್ಯಾಂಕ್ ಅಕೌಂಟಿಗೆ ಹಾಕ್ಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಪ್ಲಿಕೇಶನ್ ತುಂಬಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ ಸ್ನೇಹಿತರೆ. ಆ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, IFSC ಕೋಡು ಈ ರೀತಿಯ ಮಾಹಿತಿಯನ್ನು ಕೇಳಿರ್ತಾರೆ. ಆ ಮಾಹಿತಿಯನ್ನು ನೀವು ತುಂಬಿದ್ರೆ ಯಾವ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ತುಂಬಿರ್ತೀರೋ ಆ ಬ್ಯಾಂಕ್ ಡೀಟೇಲ್ಸಿಗೆ ಅಮೌಂಟ್ ರೀಫಂಡ್ ಮಾಡಲಾಗ್ತದೆ ಸ್ನೇಹಿತರೆ. ಮೈನಾರಿಟಿ ಕಮ್ಯುನಿಟೀಸ್ ಅಂತಂದರೆ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಸಿಖ್, ಬುದ್ಧಿಸ್ಟ್, ಜೈನ್, ಪಾರ್ಸಿ ಇವರೆಲ್ಲ ಮೈನಾರಿಟಿ ಕಮ್ಯುನಿಟಿ ಸ್ನೇಹಿತರೆ. ಇವರು 250 ರೂಪಾಯಿ ಅರ್ಜಿ ಶುಲ್ಕ ಮಾತ್ರ ತುಂಬಬೇಕು. ನೆಕ್ಸ್ಟ್ EBC ಅಂತಂದರೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್. ಅರ್ಜಿಯಲ್ಲಿ ನೀವೇನಾದರೂ EBC ಸರ್ಟಿಫಿಕೇಟ್ ಹೋಲ್ಡರ್ ಏನಂತ ಕೇಳ್ತದೆ. ಅಲ್ಲಿ ಎಸ್ ಮತ್ತು ನೋ ಅಂತ ಆಯ್ಕೆ ಮಾಡೋದಿರ್ತದೆ. ಎಸ್ ಯಾರು ಆಯ್ಕೆ ಮಾಡ್ಬೇಕಂತಂದ್ರೆ ಯಾವ ಅಭ್ಯರ್ಥಿಯ ವಾರ್ಷಿಕ ಆದಾಯ 50,000 ರೂಪಾಯಿಗಿಂತ ಕೆಳಗಡೆ ಇರ್ತದೋ ಅಂಥ ಅಭ್ಯರ್ಥಿಗಳ EBC ಸರ್ಟಿಫಿಕೇಟ್ ಹೋಲ್ಡರ್ನಲ್ಲಿ ಎಸ್ ಅಂತ ಆಯ್ಕೆ ಮಾಡ್ಕೊಳ್ಬೇಕು. ಈ ವಾರ್ಷಿಕ ಆದಾಯ 50,000 ರೂಪಾಯಿಗಿಂತ ಕಡಿಮೆ ಆದ ಅನ್ನಕ್ಕೆ ಪ್ರೂಫ್ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ಮ ಕಡೆ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಈ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇನ್ಕಮ್ ಮೆನ್ಷನ್ ಮಾಡಿರ್ತಾರೆ. ಓಕೆ ರೀ. ಆ ಇನ್ಕಮ್ ಏನು ಮೆನ್ಷನ್ ಮಾಡಿರ್ತಾರಲ್ರಿ 50,000 ರೂಪಾಯಿಗಿಂತ ಒಳಗಡೆನೇ ಇರಬೇಕು. ಅಂದರೆ ನೀವು EBC ಲಾಭವನ್ನು ಪಡ್ಕೊಳ್ಬೋದು. ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಲಿಲ್ಲ ಅಂತ ತಿಳ್ಕೊಳ್ರಿ. BPL ಕಾರ್ಡ್ ಇತ್ತು ಅಂತಂದ್ರೂ ಕೂಡ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಏನದಾವಲ್ರಿ ರೇಷನ್ ಕಾರ್ಡ್ಗಳು, ಆ BPL ಕಾರ್ಡ್ ಇದ್ರೂ ಕೂಡ ನೀವು ಈ EBC ಇದು ಬೆನಿಫಿಟನ್ನು ತೊಗೊಳ್ಬೋದು ಸ್ನೇಹಿತರೆ. EBCದಾಗ ಏನು ಬೆನಿಫಿಟ್ ಸಿಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫೀ ಕನ್ಸೆಷನ್ ಸಿಗ್ತದೆ ರೀ ನಿಮಗೆ. ಫೀ ಕನ್ಸೆಷನ್ ಸಿಗ್ತದೆ. ಓಕೆ ರೀ. ಫೀ ಕನ್ಸೆಷನ್ ಸಿಗ್ತದೆ. ಯಾರು 500 ರೂಪಾಯಿ ಅರ್ಜಿ ಶುಲ್ಕ ತುಂಬುತ್ತಿರ್ತೀರಲ್ರಿ ಅವರಿಗೆ ಈ ಕನ್ಸೆಷನ್ ಸಿಗ್ತದೆ. ಈ EBC ಫೀ ಕನ್ಸೆಷನ್ಗೆ ಮಾತ್ರ ಲಾಭ ಆದ ಸಿಗ್ತದೆ ಸ್ನೇಹಿತರೆ. ಜಾಬ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಬೆನಿಫಿಟ್ ಸಿಗುವುದಿಲ್ಲ. ಈ EBCಗೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನಲ್ಲಿ ಮಾಹಿತಿಯನ್ನು ತುಂಬಬೇಕಾಗ್ತದೆ ರೀ. ನಿಮ್ಮ ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ಇನ್ ಡೀಟೇಲ್ ಆಗಿ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಆ ವಿಡಿಯೋ ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್, ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಟ್ಟು 2 ಎಕ್ಸಾಮ್ ತೊಗೊಳ್ತಾರೆ ರೀ. ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್ ಅಂತ ಒಟ್ಟು 2 ಎಕ್ಸಾಮ್ ತೊಗೊಳ್ತಾರೆ. ಟೈಪಿಸ್ಟ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಅದಕ್ಕಾಗಿ ಸಪ್ರೇಟ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ತೊಗೊಳ್ತಾರೆ. ಇದಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಇವಿಷ್ಟು ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತದೆ. ಫಸ್ಟ್ ಎಕ್ಸಾಮ್ದು ನೋಡೋಣ ಸ್ನೇಹಿತರೆ. ಫಸ್ಟ್ CBT ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ ಒಟ್ಟು ಈ ಎಕ್ಸಾಮ್ದೊಳಗೆ 100 ಕ್ವಶನ್ ಇರ್ತಾವ್ರಿ. 100 ಕ್ವಶನ್ ಇರ್ತಾವ. ಪ್ರತಿ ಕ್ವಶನಿಗೆ 1 ಮಾರ್ಕ್ಸ್ ಅಂತ ಕಿಶಿಂದೇಳಿ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. ಅದು ಫಸ್ಟ್ ಎಕ್ಸಾಮ್ 100 ಮಾರ್ಕ್ಸಿಂದ ಎಕ್ಸಾಮ್. 90 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ 1.5 ತಾಸು ಸಮಯಾವಕಾಶ ಇರ್ತದೆ. 1.5 ತಾಸೊಳಗೆ ನೀವು ಈ ಎಕ್ಸಾಮನ್ನು ಬಿಡಿಸ್ಬೇಕು. ಜನರಲ್ ಅವೇರ್ನೆಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ 40 ಪ್ರಶ್ನೆಗಳಿರ್ತಾವ. ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಗೆ 30 ಪ್ರಶ್ನೆಗಳಿರ್ತಾವ.
ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂಗೆ 30 ಪ್ರಶ್ನೆಗಳಿರ್ತಾವೆ. ಈ ರೀತಿಯಾಗಿ ಒಟ್ಟು 3 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ 100 ಪ್ರಶ್ನೆಗಳನ್ನು ಈ ಎಕ್ಸಾಮ್ದಲ್ಲಿ ಕೇಳಲಾಗ್ತದೆ. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತಂದ್ರೆ ನಿಮಗೆ 2 ತಾಸು ಸಮಯಾವಕಾಶ ಕೊಡ್ತಾರೆ ಸ್ನೇಹಿತರೆ, 2 ಗಂಟೆಗಳ ಸಮಯಾವಕಾಶ ಕೊಡ್ತಾರೆ. ನೆಕ್ಸ್ಟ್ ಈ ಎಕ್ಸಾಮ್ MCQ ಪ್ಯಾಟರ್ನ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. MCQ ಪ್ಯಾಟರ್ನ್ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಈ ಎಕ್ಸಾಮ್ದಲ್ಲಿ ಇರ್ತಾವೆ. ಬರೆಯೋದಿರುವುದಿಲ್ಲ, ಜಸ್ಟ್ ಟಿಕ್ ಮಾಡೋದಿರ್ತದೆ. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 4 ಆಪ್ಷನ್ಗಳು ಕೊಟ್ಟಿರ್ತಾರೆ. ಆ 4 ಆಪ್ಷನ್ಗಳಲ್ಲಿ ಒಂದು ಸರಿ ಉತ್ತರ ಇರ್ತದೆ. ಆ ಸರಿ ಉತ್ತರವನ್ನು ಟಿಕ್ ಮಾಡೋದಿರ್ತದೆ ಸ್ನೇಹಿತರೆ. ಈ ರೀತಿ ಎಕ್ಸಾಮ್ ಆಗಿರ್ತದೆ ಇದು. ಈ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವೇನಾದರೂ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.33 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ. ಇನ್ ಕೇಸ್ ನೀವು 3 ಆನ್ಸರ್ ತಪ್ಪು ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, 1 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ಈ ರೀತಿ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ, ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಸ್ನೇಹಿತರೆ. ಈ ಫಸ್ಟ್ ಸ್ಟೇಜ್ CBT ಏನದಲ್ಲ ಸ್ನೇಹಿತರೆ, ಈ ಫಸ್ಟ್ ಎಕ್ಸಾಮ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿರ್ತದೆ. ಅಂದ್ರೆ ಈ ಎಕ್ಸಾಮಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ ಸೆಕೆಂಡ್ ಎಕ್ಸಾಮಕ್ಕೆ ಎಲಿಜಿಬಲ್ ಮಾಡ್ತಾರೆ. ನೆಕ್ಸ್ಟ್ ಎರಡನೇ ಎಕ್ಸಾಮ್ದ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ, ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಯಾಟರ್ನ್ ಅನ್ನು ಹೊಂದಿರ್ತದೆ, MCQ ಪ್ಯಾಟರ್ನ್ ಅನ್ನು ಹೊಂದಿರ್ತದೆ. ಈ ಎಕ್ಸಾಮ್ದೊಳಗೆ 120 ಪ್ರಶ್ನೆಗಳಿರ್ತಾವ್ರಿ. ಫಸ್ಟ್ ಎಕ್ಸಾಮ್ದಾಗ 100 ಪ್ರಶ್ನೆಗಳಿದ್ದು, ಬಟ್ ಎರಡನೇ ಎಕ್ಸಾಮ್ದಾಗ 120 ಪ್ರಶ್ನೆಗಳಿರ್ತಾವ್ರಿ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ ಈ ಎಕ್ಸಾಮ್ 120 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮ್ ಟೈಮ್ 1.5 ತಾಸು ಆಗಿರ್ತದೆ ಸ್ನೇಹಿತರೆ. ಅಂದ್ರೆ 1.5 ತಾಸೊಳಗೆ ಈ ಎಕ್ಸಾಮ್ ಅನ್ನು ನೀವು ಬಿಡಿಸ್ಬೇಕು. ಫಸ್ಟ್ ಎಕ್ಸಾಮ್ 100 ಮಾರ್ಕ್ಸಿಂದ ಇತ್ತು, 1.5 ತಾಸು ಸಮಯಾವಕಾಶ ಇತ್ತು. ಎರಡನೇ ಎಕ್ಸಾಮ್ 120 ಮಾರ್ಕ್ಸಿಂದ ಅದ, ಅಂದ್ರೆ 20 ಮಾರ್ಕ್ಸ್ ಎಕ್ಸ್ಟ್ರಾ ಅದಾವ ಇಲ್ಲಿ. ಆದರೂ ಕೂಡ 90 ನಿಮಿಷ 1.5 ತಾಸಿನಿಂದ ಸಮಯಾವಕಾಶ ಇರ್ತದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 2 ತಾಸು ಸಮಯಾವಕಾಶ ಇರ್ತದೆ. ಈ 120 ಪ್ರಶ್ನೆಗಳು ಯಾವ ಯಾವ ಸಬ್ಜೆಕ್ಟ್ಗಳಿಂದ ಎಷ್ಟೆಷ್ಟು ಪ್ರಶ್ನೆ ಕೇಳಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಫಸ್ಟ್ ಎಕ್ಸಾಮ್ದಾಗ ಯಾವ ಸಬ್ಜೆಕ್ಟ್ನಲ್ಲಿ ಪ್ರಶ್ನೆಗಳು ಕೇಳಲಾಗಿತ್ತು ಅದೇ ಸಬ್ಜೆಕ್ಟ್ನಲ್ಲಿ ಪ್ರಶ್ನೆಗಳು ಕೇಳಲಾಗ್ತದೆ. ಇಲ್ಲಿ ನೋಡ್ರಿ, ಜನರಲ್ ಅವೇರ್ನೆಸ್ 50 ಪ್ರಶ್ನೆಗಳು, ಮ್ಯಾಥಮೆಟಿಕ್ಸ್ 35 ಪ್ರಶ್ನೆಗಳು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 35 ಪ್ರಶ್ನೆಗಳು. ಈ ರೀತಿಯಾಗಿ ಒಟ್ಟಾರೆಯಾಗಿ 120 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನೆಕ್ಸ್ಟ್ ಈ ಟೈಪಿಸ್ಟ್ ಹುದ್ದೆಗಳ ಬಿಟ್ಟುಗೆಸಿಂದ ಇನ್ನೂ 2 ಹುದ್ದೆಗಳು ಏನದಾವಲ್ಲ, ಆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಈ ಎಕ್ಸಾಮ್ದೊಳಗೆ ಅತಿ ಹೆಚ್ಚು, ಅಂದ್ರೆ ಈ ಎರಡನೇ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ಳಾಗ್ತದೆ ಸ್ನೇಹಿತರೆ. ಈ ಫಸ್ಟ್ ಎಕ್ಸಾಮ್ಗೆ ಯಾವ ರೀತಿ ನೆಗೆಟಿವ್ ಅಂಕಗಳ ಮೌಲ್ಯಮಾಪನ ಇತ್ತಲ್ಲ, ಈ ಎರಡನೇ ಎಕ್ಸಾಮ್ಗೂ ಕೂಡ ಅದೇ ರೀತಿ ನೆಗೆಟಿವ್ ಅಥವಾ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಎಕ್ಸಾಮ್ದು ಯಾವ ಭಾಷೆ ಒಳಗೆ ಇರ್ತದೆ ಅಂತ ಭಾಳ ಜನ ಕೇಳ್ತಿರ್ತೀರಿ, ಕಮೆಂಟ್ನೊಳಗೆ ಕೇಳ್ತಿರ್ತೀರಿ. ಈ ಎರಡೂ ಎಕ್ಸಾಮ್ಗಳು ಕನ್ನಡ ಭಾಷೆಯಲ್ಲಿಯೂ ಕೂಡ ಇರ್ತದೆ ಸ್ನೇಹಿತರೆ. ಕನ್ನಡ ಭಾಷೆಯಲ್ಲಿಯೂ ಕೂಡ ಎಕ್ಸಾಮ್ ಇರ್ತದೆ. ಇನ್ ಡಿಫಾಲ್ಟ್ ಇಂಗ್ಲಿಷ್ ಭಾಷೆ ಇರ್ತದೆ. ಈ ಇಂಗ್ಲಿಷ್ ಭಾಷೆಯ ಜೊತೆಗೆ ಕನ್ನಡ ಭಾಷೆಯೊಳಗೂ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಈ ಕನ್ನಡ ಭಾಷೆಯೊಳಗೆ ನೀವು ಎಕ್ಸಾಮ್ ಬರಿಬೇಕಾಗಿತ್ತು ಅಂತಂದ್ರೆ ಅಪ್ಲಿಕೇಶನ್ನಲ್ಲಿ ಲ್ಯಾಂಗ್ವೇಜ್ ಫಾರ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂತ ಒಂದು ಆಪ್ಷನ್ ಬರ್ತದೆ. ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತಂದ್ರೆ ನಿಮಗೆ ಎಕ್ಸಾಮ್ ಕನ್ನಡದಲ್ಲಿ ಬರೀಲಿಕ್ಕೆ ಅನುವು ಮಾಡಿಕೊಳ್ಳಲಾಗ್ತದೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಈ ಮೀಡಿಯಮ್ ಆಫ್ ಎಕ್ಸಾಮ್ ಅಂದ್ರೆ ಕೇರ್ಫುಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅಂದ್ರೆ ಅಕೌಂಟ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಿ ಅಂದ್ರೆ ಈ ಎರಡನೇ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 8 ಅಭ್ಯರ್ಥಿಗಳಂತೆ ಟೈಪಿಂಗ್ ಸ್ಕಿಲ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ. ಇವರಿಗೆ ಈ ಟೈಪಿಸ್ಟ್ ಹುದ್ದೆಗಳಿಗೆ ಇದು ಒಂದು ಎಡಿಷನಲ್ ಎಕ್ಸಾಮ್ ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋರು ಇದ್ರಿ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 30 ಪದಗಳ ಟೈಪ್ ಮಾಡಬೇಕು. ಇನ್ ಕೇಸ್ ಹಿಂದಿ ಒಳಗೆ ಟೈಪ್ ಮಾಡೋರು ಇದ್ರಿ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 25 ಪದಗಳನ್ನು ನೀವು ಟೈಪ್ ಮಾಡಬೇಕು. ಈ 2 ಭಾಷೆಗಳಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ನೀವು ಆ ಟೈಪಿಂಗನ್ನು ಮಾಡೋದಿರ್ತದೆ. ಇದಕ್ಕೆ ಸಂಬಂಧಿಸಿದಂಗೆ ನೀವು ಅಪ್ಲಿಕೇಶನ್ದಲ್ಲಿ ಮೊದಲೇ ಆಯ್ಕೆ ಮಾಡ್ಕೊಂಡಿರ್ಬೇಕು. ಇಂಗ್ಲೀಷ್ ಟೈಪ್ ಮಾಡ್ತಿರೋ ಅಥವಾ ಹಿಂದಿ ಟೈಪ್ ಮಾಡ್ತಿರೋ ಅಂತ ಕಿಶಿಂದೇಳಿ ಮೊದಲೇ ನೀವು ಆಯ್ಕೆಯನ್ನು ಮಾಡಬೇಕು. ಇದಕ್ಕಾಗಿ ಟೈಪಿಂಗ್ ಸರ್ಟಿಫಿಕೇಟ್ದೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಟೈಪಿಂಗ್ನಲ್ಲಿ ಪಾಸ್ ಆದ್ರಿ ಅಂತಂದ್ರೆ ನಿಮ್ಗೆ ನೇಮಕಾತಿ ಮಾಡ್ಕೊಳ್ತಾರ, ಇಲ್ಲಾಂದ್ರೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ. ಈ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ದೊಳಗೆ 120 ಮಾರ್ಕ್ಸಿಗೆ 120 ಮಾರ್ಕ್ಸು ತೊಂದಿರಿ ಅಂತ ತಿಳ್ಕೊಳ್ರಿ. 120ಕ್ಕೆ 120 ಮಾರ್ಕ್ಸ್ ತೊಂದಿರಿ ಅಂತ ತಿಳ್ಕೊಳ್ರಿ. ಔಟ್ ಆಫ್ ಮಾರ್ಕ್ಸ್ ತೊಂದರೂ ಕೂಡ
ಈ ಎಕ್ಸಾಮ್ ಪಾಸ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್, ನೆನಪಿರಲಿ. ನೆಕ್ಸ್ಟ್ ಈ ಎಲ್ಲ ಎಕ್ಸಾಮ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಎಕ್ಸಾಮ್ ಇರ್ತದೆ. ಎಲ್ಲದರಲ್ಲೂ ನೀವು ಕ್ವಾಲಿಫೈ ಆದ್ರಿ ಅಂತಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಒಂದು ಸಮರಿ ಕೊಟ್ಟರೆ ಸ್ನೇಹಿತರೆ. ಫೈನಲ್ ಆಗಿ ಸಮರಿ ನೋಡೋಣ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್, ಟ್ರೇನ್ಸ್ ಕ್ಲರ್ಕ್, ಈ 2 ಹುದ್ದೆಗಳಿಗೆ 2 ಎಕ್ಸಾಮ್ ಇರ್ತಾವೆ. ಫಸ್ಟ್ ಸ್ಟೇಜ್ CBT, ಸೆಕೆಂಡ್ ಸ್ಟೇಜ್ CBT ಅಂತ 2 ಎಕ್ಸಾಮ್ ಇರ್ತಾವೆ. ಈ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಈ ಹುದ್ದೆಗಳಿಗೆ ಎಡಿಷನಲ್ ಆಗಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ತಗೊಳ್ತಾರೆ. ಈ 2 ಎಕ್ಸಾಮ್ ಅಂತೂ ಬರೀಲೇಬೇಕು. ಈ 2 ಎಕ್ಸಾಮ್ ಹೊರತಾಗಿ ಇನ್ ಎಡಿಷನ್ ಆಗಿ ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಈ ಎಕ್ಸಾಮನ್ನು ನೀವು ಕ್ವಾಲಿಫೈ ಮಾಡಬೇಕಾಗ್ತದೆ. ಓಕೆ ರೀ. ನೇಮಕಾತಿ ಹಂತಗಳ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ತಿಳಿದಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಅಪ್ಲಿಕೇಶನ್ ಪ್ರೊಸೆಸಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತದನಂತರ ನೀವು ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ. ಬೆಂಗಳೂರು RRBನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 48 ಹುದ್ದೆಗಳು, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ 5 ಹುದ್ದೆಗಳು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 7 ಹುದ್ದೆಗಳು. ಒಟ್ಟಾರೆಯಾಗಿ 60 ಹುದ್ದೆಗಳು ಈ ಬೆಂಗಳೂರು RRBಯಲ್ಲಿ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಟ್ರೇನ್ಸ್ ಕ್ಲರ್ಕ್ ಅಂತ ಇನ್ನೊಂದು ಹುದ್ದೆ ಅದ ಸ್ನೇಹಿತರೆ. ಈ ಟ್ರೇನ್ಸ್ ಕ್ಲರ್ಕ್ ಬೆಂಗಳೂರು RRBಯಲ್ಲಿ ಹುದ್ದೆಗಳು ಖಾಲಿ ಇಲ್ಲ ಸ್ನೇಹಿತರೆ. ಪೋಸ್ಟ್ ಪ್ರಿಫರೆನ್ಸ್ ಕೊಡಬೇಕಾದ್ರೆ ಇದು ಒಂದು ಗಮನದಾಗಿರಲಿ. ಇದಿಷ್ಟು ಈ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ RRBಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.